Watch India's largest kids library only on Jio Hotstar. Download the app now. ಮೋಟು ಪತ್ಲು ನನ್ ಗೆಳೆಯರ ಇಲ್ಲಿ ನೋಡ್ರಯ್ಯ ನಾನು ಏನ್ ರೆಡಿ ಮಾಡಿದ್ದೀನಿ ಅಂತ ಇನ್ವಿಸಿಬಲ್ ಬಾಂಬ್ ಕಣ್ರಯ್ಯ. ಅರೇ ಡಾಕ್ಟ್ರೇ, ಇದು ಟೀ ಅಂಗಡಿ ಸರ, ಯುದ್ಧ ಭೂಮಿ ಅಲ್ರಿ. ಇಲ್ಲಿ ಬಾಂಬು ಮತ್ತು ತೋಪಿನ ಕೆಲಸ ಏನೈತಿ ಹೇಳ್ರಿ ಸರ. ಆ ಟೀ ಅಣ್ಣ ನೀನ್ ಬಹಳ ಕರೆಕ್ಟ್ ಆಗಿ ಹೇಳ್ತಾ ಇದೆಯಾ ಕಣಯ್ಯ. ಈ ಬಾಂಬ್ನ ನಾನು ಸೈನ್ಯಕ್ಕೋಸ್ಕರ ಕಣ್ರಯ್ಯ ತಯಾರು ಮಾಡಿರೋದು. ಅರೇ ಡಾಕ್ಟ್ರಣ್ಣ, ನೀವು ಯಾರಿಗಾರು ತಯಾರು ಮಾಡಿರಿ, ಆದ್ರೆ ನಮಗೆ ಒಂದಾದ್ರೂ ಬಾಂಬ್ ಹೆಂಗೆ ಅಂತ ತೋರಿಸಿ ಮತ್ತೆ. ಬೇಡ 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 ಇಲ್ಲ ಕಣಯ್ಯ. ನೀವಳೆ ಡಾಕ್ಟ್ರಣ್ಣ, ಅಯ್ಯೋ ಮೋಟು ನನ್ ಗೆಳೆಯ ಏನಯ್ಯ ಎಂತ ಕೆಲಸ ಮಾಡ್ಬಿಟ್ಟೆ ನೀನು. ಅದು ಇನ್ವಿಸಿಬಲ್ ಬಾಂಬ್ ಕಣಯ್ಯ, ಅದನ್ನ ಹೋಗಿ ಹುಡುಕಯ್ಯ. ಎಲ್ಲಾಗ್ಬಿಟ್ಟೆ ನೀನು ಅದನ್ನ. ಅದ್ರ ಅಕ್ಕಪಕ್ಕ ಏನಾದ್ರು ಸೀಟ್ ಹೊಡೆದ್ಬಿಟ್ರೆ ಆ ಬಾಂಬು ಬ್ಲಾಸ್ಟ್ ಆಗ್ಬಿಡುತ್ತೆ ಕಣಯ್ಯ. ನಾನ್ ನಡಿತೀನಿ ಡಾಕ್ಟರ್ ಜಟ್ಕ. ಈ ತರ ಬಾಂಬ್ ಹುಡ್ಕೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇಲ್ಲ. ಸೀಟ ಇಲ್ಲಿ ಕೇಳಯ್ಯ, ಆ ಬಾಂಬ್ ನ ಹುಡ್ಕಕ್ಕೆ ನಮಗೆ ಸ್ವಲ್ಪ ಸಹಾಯ ಮಾಡಯ್ಯ ನೀನು. ಅಯ್ಯೋ ಡಾಕ್ಟ್ರಣ್ಣ, ಒಂದೇ ಒಂದು ಬಾಂಬ್ ತಾನೇ ಹೋಗಿರೋದು, ಹೋಗ್ಲಿ ಬಿಡಿ. ನಿಮ್ ಬ್ಯಾಗ್ ತುಂಬಾ ಬಾಂಬ್ ಇದೆಯಲ್ಲ ಈಗ. ಇಲ್ಲೂ ಯಾರಾದ್ರೂ ಸೀಟಿ ಹೊಡೆದ್ಬಿಟ್ರೆ ಈ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತಲ್ವಣ್ಣ, ಅವಾಗ ಏನ್ ಮಾಡ್ತೀರಣ್ಣ ನೀವು? ಅಯ್ಯೋ ಇಲ್ಲ ಕಣಯ್ಯ ಪತ್ಲು, ನನ್ ಗೆಳೆಯ ಕೇಳಯ್ಯ, ಇಲ್ಲಿ ಎಲ್ಲಿವರೆಗೂ ಈ ಬ್ಯಾಗು ಬಂದಾಗಿರುತ್ತೋ ಅಲ್ಲಿವರೆಗೂ ಹಂಗೆಲ್ಲ ಆಗಕ್ ಸಾಧ್ಯನೇ ಇಲ್ಲ ಕಣಯ್ಯ. ಯಾವಾಗ ಬಾಂಬು ಈ ಬ್ಯಾಗಿಂದ ಆಚೆ ಬರುತ್ತೋ ಆವಾಗ ಅದು ಚಾರ್ಜ್ ಆಗುತ್ತೆ ಕಣಯ್ಯ. ಆಮೇಲೆ ಸೀಟಿ ಹೊಡೆದ ತಕ್ಷಣ ಸಕರ ಬ್ಲಾಸ್ಟ್ ಆಗ್ಬಿಡುತ್ತೆ. ಡಾಕ್ಟ್ರಣ್ಣ, ನಿಜವಾಗ್ಲೂ ಬಾಂಬು ಸೀಟಿ ಹೊಡೆದ ತಕ್ಷಣ ಬ್ಲಾಸ್ಟ್ ಆಗುತ್ತಣ್ಣ? ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ ಏನಯ್ಯ, ನನ್ನ ಮಾತಿನ ಮೇಲೆ ನಂಬಿಕೆ ಇಡಯ್ಯ. ನಾ ಏನ್ ತಮಾಷೆ ಮಾಡ್ತಿಲ್ಲ ಕಣಯ್ಯ. ನಾನೀಗ ಸೀಟಿ ಹೊಡಿತೀನಣ್ಣ, ನೋಡ್ತೀನಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ ಇಲ್ವೋ ಅಂತ. ಬೇಡ ಕಣಯ್ಯ, ಏನಯ್ಯ ನೀನು ಮೋಟು. ಅಯ್ಯೋ ಬರೇ ಹೋಗೋಣ. ಇದು ನಂಬರ್ 1, ಈ ಟಿಕ್ ಟಿಕ್ ಆವಾಜ್ ಎಲ್ಲಿಂದ ಬರ್ತಾ ಇದೆ? ಗಡಿಯಾರ ಧ್ವನಿ ತರ ಇದೆ, ಆದ್ರೆ ನಾನು ಕಟ್ಕೊಂಡೇ ಇಲ್ಲ. ಹಾಗಂದ್ರೆ ಇದು ಬಾಂಬ್ ನ ಟೈಮರ್ ಸೌಂಡು ಬಾಸ್. ಅರೆ ಅದ್ ಯಾಕೆ ಹಾಗೆ ಹೇಳ್ತಾ ಇದೀಯಾ? ನನ್ ಸುತ್ತಮುತ್ತ ಇಲ್ಲೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ. ಗೊತ್ತಿಲ್ಲ ಯಾಕಂತ, ಆದ್ರೆ ಬೇಗನೆ ಬ್ಲಾಸ್ಟ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಅರೆ ನೀನ್ ಯಾಕೆ ಈ ತರ ಹೇಳ್ತಾ ಇದೀಯಾ? ಅಂದ್ರೆ ನನ್ನ ಅಕ್ಕಪಕ್ಕ ಎಲ್ಲೋ ಬಾಂಬ್ ಬ್ಲಾಸ್ಟ್ ಆಗೋ ರೀತಿಲಿ. ಅಯ್ಯೋ ಬಾಂಬ್ ಎಲ್ಲೋ ದೂರ ಹೋಗ್ಬಿಟ್ಟು ಬ್ಲಾಸ್ಟ್ ಆಗಿದೆ ಕಣಯ್ಯ. ದೇವ್ರ ದೊಡ್ಡನು, ನಾವೆಲ್ಲ ಬಚಾವ್ಬಿಟ್ವಿ. ದತ್ತಾಳು ಇನ್ನಿದ್ರಲ್ಲಿ ಬಾಂಬ್ ತಯಾರು ಮಾಡ್ಬಿಟ್ಟಿದ್ದಾನೆ, ಅದು ಕಾಣ್ತಿಲ್ಲ. ಗೊತ್ತಾಯ್ತು, ನೀನ್ ತಗೊಂಡ್ ಬಂದಿದ್ದು ಅದನ್ನ ಅನುಭವ ಯಾಕೆ ಹೇಳ್ತಾ ಇದೀಯಾ? ಗಸಿಟ ಈ ಬ್ಯಾಗ್ನ ಅಲ್ಮಾರಿ ಒಳಗೆ ಇಟ್ಬಿಡಯ್ಯ. ನಾನಿದನ್ನ ಕೈಯಿಂದನೂ ಮುಟ್ಟೋದಿಲ್ಲಪ್ಪ.
ನೀವಿಬ್ರು ಮಲ್ಗೋರಿದ್ದೀರಾ? ಅಯ್ಯೋ ಇಲ್ಲ ಕಣಯ್ಯ, ಇನ್ನೂ ಮಲಗೋ ಟೈಮ್ ಆಗಿಲ್ವಲ್ಲ. ಅಬ್ಬೋ. ಟೈಮ್ ಆಗಿದೆ, ಮಲ್ಕಾಳ. ಬಾಯ್ ಬಾಯ್. ಕಳೆಯ ಬಂದ್ಬಿಟ್ಟು ಅಯ್ಯಯ್ಯೋ ಬಾಂಬ್ಗಳೆಲ್ಲ ಜಾರಿ ಎತ್ಕೊಂಡು ಬಿಟ್ಟಿದ್ದಾರೆ ಕಳೆಯ. ಏನಾದ್ರು ಮಾಡ್ಲೇಬೇಕೀಗ. ತಗೊಂಡ್ರೆ ಈ ಗ್ಲಾಸ್ ತಗೊಂಡೋಗಿ, ಇದು ನಿಮ್ ಕೆಲ್ಸಕ್ಕೆ ಬರುತ್ತೆ. ಅರೆ ಡಾಕ್ಟರ್ ಅಣ್ಣ, ನಾವು ಜಾನ್ ಹತ್ರ ಬಾಂಬ್ನ ಕಿತ್ಕೊಂಬರಕ್ ಹೋಗ್ತಾ ಇದೀವಿ. ಫ್ಯಾಷನ್ ಶೋ ನಲ್ಲಿ ರ್ಯಾಂಪ್ ವಾಕ್ ಮಾಡಕ್ ಹೋಗ್ತಾ ಇಲ್ಲ ನಾವು. ಅಯ್ಯೋ ಮೋಟು ನನ್ ಗೆಳೆಯ, ಇದು ಮಾಮೂಲಿ ಗ್ಲಾಸ್ ಅಲ್ಲ ಕಣಯ್ಯ. ಇಲ್ಲಿ ಕೇಳು, ಇದನ್ನ ನೀನು ಹಾಕೊಂಡ ತಕ್ಷಣ ಗ್ಲಾಸ್ ಇಂದ ಬಾಂಬ್ ಎಲ್ಲೇ ಇದ್ರು ನಿನಗೆ ಗೊತ್ತಾಗ್ಬಿಡುತ್ತೆ ಕಣಯ್ಯ. ಮತ್ತೆ ಈ ಗ್ಲಾಸು ಇದನ್ನ ಹಾಕೊಂಡ್ರೆ ಸಾಕು, ಬಾಂಬ್ಗಳು ಎಲ್ಲೇ ಇದ್ರು ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಹತ್ರನೇ ಬಂದ್ಬಿಡುತ್ತೆ ಕಣಯ್ಯ. ಬಟ್ಟು ಈ ಎರಡು ಕನ್ನಡಕಗಳನ್ನು ನಾವು ಬೇರೆ ಬೇರೆ ಇಟ್ಕೋಬೇಕಣ್ಣ, ಇಲ್ಲಾಂದ್ರೆ ಎಡವಟ್ಟಾಗೋಗ್ಬಿಡುತ್ತೆ ಅಷ್ಟೇ. ಮೇ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್? ಯಾರ್ಯಾರ ಹತ್ರ ಹಣ, ದುಡ್ಡು, ಬಂಗಾರ, ಚೈನು ಎಲ್ಲ ಇದೆನಾ ಅದನ್ನ ನನಗೆ ಕೊಡ್ಬೇಕಾ? ನನ್ನ ಹತ್ರ ಖಾಲಿ ಪೆನ್ ಇದೆ, ಬೇಕಾದ್ರೆ ಇದನ್ನ ನಿಮಗೆ ಕೊಡ್ತೀನಿ, ತಗೊಳ್ಳಿ. ನಿನ್ಗೆ ಮಜಾ ಕಾಣಿಸ್ತಾ ಇದೆನಾ? ಆದ್ರೆ ನಾನು ತುಂಬಾ ಸೀರಿಯಸ್ ಆಗಿದ್ದೇನೆ. ನೀವೇನಾದ್ರೂ ಬೇಗ ನನಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಈ ಬಾಂಬ್ ಬ್ಲಾಸ್ಟ್ ಆಗೋಗುತ್ತೆ. ಇಲ್ಲ ನೋಡು, ನನ್ನ ಕೈನಲ್ಲಿ ಬಾಂಬ್ ಇದೆ. ಮೊದ್ಲೋಗಿ ಬಾಂಬ್ನ ತಗೋ, ಆಮೇಲೆ ಬಂದು ಎದುರಿಸುವಂತೆ. ನಿಂತ್ಕೊಳ್ಳಿ. ನಾನೇನಾದ್ರೂ ಸೀಟಿ ಹೊಡೆದ್ರೆ ನೀವ್ ಯಾರು ಉಳಿಯೋದಿಲ್ಲ, ಗೊತ್ತಾ? ಎಲ್ರು ದೂರ ಆಗ್ಬಿಡಿ, ಅವನ ಹತ್ರ ಇನ್ವಿಸಿಬಲ್ ಬಾಂಬ್ ಇದೆ. ಜಾನ್ ಕೇಳಿದ್ದನ್ನೆಲ್ಲ ಕೊಟ್ಬಿಡಿ. ಇವಾಗ ಗೊತ್ತಾಯ್ತಾ ಭಯ ಅಂದ್ರೆ ಏನು ಅಂತ? ನನ್ನ ತಾಕತ್ ಏನು ಅನ್ನೋದು ಗೊತ್ತಾಯ್ತಾ ನಿಮ್ಗೆ? ಆದ್ರೆ ಜಾನ್ ಕೈನಲ್ಲಿ ಬಾಂಬ್ ಕಾಣಿಸ್ತಾ ಇಲ್ವಲ್ಲ, ಒಂದ್ ಕೆಲಸ ಮಾಡೋಣ, ಸೀಟಿ ಹೊಡೆದ್ಬಿಟ್ಟು ಚೆಕ್ ಮಾಡೋಣ. ಇಲ್ಲ ಹಾಗ್ ಮಾಡೋ ಹಾಗಿಲ್ಲ. ಬಾಂಬ್ ನನ್ನ ಕೈನಲ್ಲಿಲ್ಲ, ಎಲ್ಲ ಬಿದ್ದೋಗ್ಬಿಟ್ಟಿದೆ. ಓಹೋ, ಬಾಂಬು ನನ್ ಕಾಲ್ ಕೆಳಗಡೆ ಇದೆ ಕಣೋ. ನಿಧಾನಕ್ಕೆ ತಗೊಳ್ಳೋ ಪತ್ಲು, ಆಯ್ತು, ನಿಧಾನ ಆಯ್ತು. ತಗೋ. ಇಲ್ಲಿ. ಹೆದರ್ಕೋಬೇಡ, ನಿಧಾನ ತಗೋ ಆಯ್ತು ಕಣ. ಪತ್ಲು. ಸೀಟಿ ಹೊಡಿ ಎಲ್ಲಾರು. ಇಲ್ಲ ನಾನು ಹೊಡಿತೀನಿ. ಬೇಡ ಬ್ರದರ್, ಸೀಟಿ ಮಾತ್ರ ಹೊಡಿಬೇಡ ಪ್ಲೀಸ್. ನಾನು ನಿಮ್ಗೆಲ್ಲ ಮಾತು ಕೇಳ್ತೀವಿ, ಜನಗಳಿಗೂ ಕೇಳೋ ತರ ಹೇಳ್ತೀವಿ ನಾವು. ಮೋಟು ಪತ್ಲು, ದೋಸ್ತ ಇರ್ಲಿ ಶತ್ರುನೇ ಇರ್ಲಿ, ಈ ಜಾನ್ ಯಾವ್ದೇ ಕೆಲಸ ಪೆಂಡಿಂಗ್ ಇಡೋದಿಲ್ಲ. ಧ್ವನಿ ಅಲ್ಲಿಂದ ಬರ್ತಾ ಇದೆ ಬಾಂಬ್. ಆದ್ರೆ ನನಗೆ ಯಾಕೆ ಹಿಂಗ ಅನಿಸ್ತಾ ಇದೆ ಬಾಂಬ್ ನನ್ ಕೆಳಗಡೆ ಇದೆ ಅಂತ? ಇವಾಗ ಹೊಡಿತೀನಿ ಸೇಟಿ, ಪೂರ್ತಿ ಫುರ್ಫುರಿ ನಗರನ ಬ್ಲಾಸ್ಟ್ ಮಾಡ್ಬಿಡ್ತೀನಿ. ಏ ಜಾನ್, ನೀನು ತಪ್ಪು ಮಾಡ್ಬಿಟ್ಟೆ. ನಾವು ನಿಮ್ಮನ್ನ ಜೈಲಿಗೆ ಎಳ್ಕೊಂಡು ಹೋಗ್ತಾ ಇದ್ವಿ, ಆದ್ರೆ ಈಗ ನಿನ್ನ ಮೇಲಕ್ಕೆ ಕಳಿಸ್ಬೇಕು ಅಂತಿದೀವಿ. ಈಗ ನಿನಗೂ ಗೊತ್ತಿಲ್ಲ ಬಾಂಬು ಎಲ್ಲಿದೆ ಅಂತ. ಅಲ್ಲಿ ನೋಡು, ಒಂದೇ ಒಂದ್ ಬಾಂಬು ನಿನ್ ಕಾಲ್ ಕೆಳಗಡೆ ಇದೆ. ಅರೆ ಹೆದರ್ಕೋಬೇಡ ಕಣ, ಈ ಕನ್ನಡಕ ಹಾಕೋ, ಇದರಿಂದ ಬಾಂಬ್ ಎಲ್ಲಿದೆ ಅಂತ ನಿಂಗೆ ಕಾಣಿಸುತ್ತೆ. ಬಾಬಾ, ನಾನು ಬಾಂಬ್ ನೋಡಬಹುದಾಗಿದೆ. ಈಗ ನಾನು ಸೀಟಿ ಹೊಡಿತೇನೆ, ಮತ್ತೆ ಎಲ್ಲಾನು ಬ್ಲಾಸ್ಟ್ ಮಾಡ್ಬಿಡ್ತೇನೆ. ಎಂತ ಗೂಬೆಗಳು ನೀವು. ಜಾನ್, ಮೊದಲು ನೀ ಸೀಟಿ ಹೊಡಿ, ಆಮೇಲೆ ನಾನ್ ಹೊಡಿತೀನಿ. ಇಲ್ಲ ಸೀಟಿ ಬಾರಿಸ್ಬೇಡ, ಸೀಟಿ ಹೊಡಿಬೇಡ ಪ್ಲೀಸ್. ಅರೆ, ಈ ಬಾಂಬ್ಗಳು ನನ್ನ ಕಡೆನೆ ಬರ್ತಾ ಇವೆ.
ಜಾನ್ ನೀನ್ ಸೀಟಿ ಹೊಡಿತೀಯೋ ಇಲ್ಲ ನಾವೇ ಹೊಡಿಯೋದು ಹೇಳ. ಇಲ್ಲ ಇಲ್ಲ ಮೋಟು ಪತ್ಲು ಅಂತ ಆಫರ್ ಕೊಡಬೇಡಿ. ಅದು ನೀವು ಹೊಡಿತೀರೋ ನಾನ್ ಹೊಡಿತೀನೋ ಅಂತ. ಅದಲ್ಲದೆ ಈ ಬಾಂಬ್ ಯಾಕೆ ನನ್ನ ಹಿಂದೆನೆ ಓಡ್ ಬರ್ತಾ ಇವೆ? ಇವಾಗ ಜಾನ್ ಹೇಗಾಗ್ತಾನೆ ಡಾನ್? ಡಾನ್ ಆಗದಾದ್ರೂ ಹೇಗೆ ಈ ಜಾನ್? ಮಾಸ್ ನೀವು ಪದೇ ಪದೇ ಒದೆ ತಿಂತೀರಾ, ಆದ್ರೆ ಮೋಟು ಹತ್ರ ಒದೆ ತಿನ್ನೋದು ಮಾತ್ರ ಬಿಡಲ್ಲ ಅಲ್ಲ. ನೀವು ತಾವಲಾಲ್ ಓದ್ತಾ ಬದುಕಿಲಿ, ಅದೇ ಮೋಟು ಪತ್ಲು ಹತ್ರ ಮಾತ್ರ ಎದ್ನಾಕೋ ಮೇಲೆ ನೀವು. Watch India's largest kids library only on Geo Hotstar. Download the app now.